ಟ್ಯಾಲೆಂಟ್ ಇದೆ, ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಇಡೀ ಕರ್ನಾಟಕದಲ್ಲಿ ಟ್ಯಾಲೆಂಟ್ ಇದೆ, ಬರೀ ಬೆಂಗಳೂರಲ್ಲಿ ಮಾತ್ರನೇ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಟ್ಯಾಲೆಂಟ್ ಇದೆ. ಸೊ ನಿಮಗೆ ಯಾವ ಥರ ಸುನಿಲ್ ಜೋಶಿ ಅವ್ರು ಬಂದರು, ಅವಿನಾಶ್ ವೈದ್ಯನ್ ಅವ್ರು ಬಂದರು, ಅವರು ನಮ್ಮ MC ನಲ್ಲಿದ್ದಾರೆ ಅವಿನಾಶ್ ವೈದ್ಯನ್ ಅವರು. ಯಾವ ಥರ ನಮ್ಮ ಇವರು ದಾವಣಗೆರೆಯಿಂದ ವಿನಯ್ ಕುಮಾರ್ ಬಂದರು, ಯಾವ ಥರ ಮೈಸೂರಿಂದ ಜವಗಲ್ ಶ್ರೀನಾಥ್ ಬಂದರು. ಸೊ ಆ ಥರ ಪರ್ಫಾರ್ಮೆನ್ಸ್ಗಳನ್ನ ಕೊಡಬೇಕು ನೀವು. ಪರ್ಫಾರ್ಮೆನ್ಸ್ ಶುಡ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ನಾನು ಇವರು ಹುಬ್ಳಿಯಿಂದ ತೊಗೊಂಡ್ಬಿಡ್ಬೇಕು ಅಥವಾ ತುಮಕೂರಿಂದ ತೊಗೊಂಡ್ಬಿಡ್ಬೇಕು ಆ ಥರ ಇರಬಾರ್ದು. ಸೊ ಆ ಒಂದು ಭೇದ ಭಾವ ಇಲ್ಲ ನಮಗೆ. ಪರ್ಫಾರ್ಮೆನ್ಸ್ ಬೆಂಗಳೂರಿಗೆ ಬಂದು ಅಲ್ಲಿ ಕ್ಲಬ್ಗಳಿಗೆ ಆಡಿದ ಮೇಲೆ ಅವ್ರು ಸೆಲೆಕ್ಟ್ ಆಗಿರೋದು. ಇಲ್ಲಿಂದ ಇಲ್ಲಿ ಕ್ಲಬ್ಗಳಿಂದ ಎಲ್ಲೂ ಯಾರು ಆಗಿಲ್ಲ. ಸೊ ನಾವು ಇಂಟರ್ ಝೋನಲ್ಸ್ ಮಾಡ್ತೀವಲ್ಲ, ಇಂಟರ್ ಝೋನಲ್ಸ್ ಮಾಡ್ತೀವಿ, ಅಲ್ಲಿ ತೋರಿಸ್ಬೇಕು. ಹೌದು, ನಾವು ಯಾರು ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು. ಅದನ್ನೇ ಮಾಡಿದ್ದು ಸುನಿಲ್ ಜೋಶಿ, ಅದನ್ನೇ ಮಾಡಿದ್ದು ನಿಮ್ಮ ಆನಂದ್ ಕಟ್ಟಿ, ಅದನ್ನೇ ಮಾಡಿದ್ದು ನಿಮ್ಮ ಅವಿನಾಶ್ ವೈದ್ಯ, ಸಿರುಗುಪ್ಪಿ. ಸರ್ ಲಾಸ್ಟ್ 3 ವರ್ಷದಿಂದ ಎರಡನೇದು ಈ ಸರ್ತಿ ಅಂತ ಟೂರ್ನಮೆಂಟ್ಗಳೇ ಸರಿಯಾಗಿ ಆಗಲಿಲ್ಲ ಹಂಗೆ ಹೇಳಿ. ಅದನ್ನ ಮಾತಾಡಿ ನೀವು, ಅದನ್ನ ಮಾತಾಡಿ ನೀವು. ಅದಕ್ಕೆ ನಾನು ಕೇಳಿದ್ ಯಾವಾಗಿಂದ ಅಂತ ಕೇಳಿದೆ. ಅವಿನಾಶ್ ವೈದ್ಯರ ಹೆಸರು ಹೇಳಿದ್ರಿ. ಇವ್ರು ಎಲ್ಲರೂ ಹುಬ್ಳಿ AK ಇಂಡಸ್ಟ್ರೀಸ್ ನಲ್ಲಿ ಆಡ್ತಿದ್ರು, ಕೆಲವೊಬ್ರು ಹುಬ್ಳಿ ಸ್ಪೋರ್ಟ್ಸ್ ನಲ್ಲಿ ಆಡ್ತಿದ್ರು. ಇವ್ರು ಈ ಕ್ಲಬ್ ಗಳನ್ನ ಬಿಟ್ಟು ಹೋಗಿ ಬೆಂಗಳೂರಿನ ಕ್ಲಬ್ ಜಾಯಿನ್ ಆದ್ಮೇಲೆ ಅವ್ರು ಸೆಲೆಕ್ಟ್ ಆಗಿರೋದು. ಸರ್ ನೋಡಿ ಸರ್, ಅವ್ರು ಬೆಂಗಳೂರಿಗೆ ಬಂದು ಆಡೋದಕ್ಕೆ ಕಾರಣನೂ ಏನು ಅಂತಂದ್ರೆ ಅವರು ಒಳ್ಳೆ ಟ್ಯಾಲೆಂಟ್ ಇತ್ತು, ಅವ್ರಿಗೆ ಒಳ್ಳೆ ಟ್ಯಾಲೆಂಟ್, ಎಬಿಲಿಟಿ, ಮತ್ತು ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಇತ್ತು. ಅದಕ್ಕೋಸ್ಕರ ಬೆಂಗಳೂರಲ್ಲೂ ಬಂದು ಆಡ್ತಾ ಇದ್ರು. ಅವರು ಬೆಂಗಳೂರು ಬಂದು ಆಡಿದ್ರು ಸೆಲೆಕ್ಟ್ ಆಗಿರ್ತಾ ಇದ್ರು ಅವ್ರು ಖಂಡಿತವಾಗಿ. ಸೊ ಎರಡನ್ನೂ ತೊಗೊಂಡು ಮಾಡಿದ್ದಂತ ನಿಮಗೇನೋ ಅದಕ್ಕೆ ಇಷ್ಟ ಆಗ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗೆ ಹೇಳ್ತಾರೆ ನಿಮಗೆ ಹಳೆ ಕಮಿಟಿ ಅವರು ಏನಂದ್ರೆ ಏನೂ ಮಾಡಲಿಲ್ಲ ನಿಮಗೆ ಲಾಸ್ಟ್ 3 ವರ್ಷ. ಅದನ್ನು ನಾವು ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಅವ್ರು ಏನು ಮಾಡೋರು, ಅದು ಆ ತಪ್ಪನ್ನ ನಾವು ಮಾಡೋದು ಇಲ್ಲ. ಒಂದು ಅವ್ರು ಮಾಡಿದ ತಪ್ಪಿಗೆ ನಾನು ಆನ್ಸರ್ ಕೊಡೋಕ್ಕೂ ಆಗೋದಿಲ್ಲ, ಅದಕ್ಕೆ ನಾನು ಇರಲಿಲ್ಲ ಅಲ್ಲಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಲಾಸ್ಟ್ 3 ವರ್ಷ ಏನಾಯ್ತು, ಹಿಂಗೆ ಆಗೋಯ್ತು, ಹಂಗಾಗೋಯ್ತು, ನಾವೇನು ಮಾಡೋಕ್ಕಾಗತ್ತೆ? ಅದಕ್ಕೆ ನಾವು ಬಂದಿರೋದೇ ಅದಕ್ಕೋಸ್ಕರ, ಆ ಸರಿ ಮಾಡೋದಕ್ಕೆ ಬಂದಿರೋದು ನಾವು. ಜಾಸ್ತಿ ಕ್ರಿಕೆಟ್ ಆಡಿಸೋದಕ್ಕೆ ಬಂದಿರೋದು ನಾವು. ಒಳ್ಳೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಬಂದಿರೋದು ನಾವು. ಆ್ಯಂಡ್ ಯಾವ ಒಂದು ಪ್ರತಿಭೆಗೆ ಯಾವ ಒಂದು ಜಾಗದಿಂದ ಪ್ರತಿಭೆ ಇದೆಯೋ ಆ ಪ್ರತಿಭೆಗೆ ನಾವು ಡೆಫಿನೆಟ್ ಆಗಿ ಅವಕಾಶ ಮಾಡಿಕೊಟ್ಟೇ ಕೊಡ್ತೀವಿ. ನೀವು ಮಾತಾಡ್ತಾ ಇರೋದು ಹೆಂಗೆ ಅಂತಂದರೆ ಆ ಒಂದು ಅವಕಾಶ ಕೊಟ್ಟಿಲ್ಲ ಸದ್ಯಕ್ಕೆ ಲಾಸ್ಟ್ 3 ವರ್ಷದಿಂದ. ಯಾಕಂದರೆ ಸೆಲೆಕ್ಷನ್ಸ್ಗಳು ಏನೇನೋ ಆಗ್ತಾಯಿದೆ ಅಂತ. ಅದು ನಾವೇನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ನಾವು ಹೋಗಿದ್ದು ಅದು ಆಗೋಯ್ತು ಬಿಡಿ. ಇವಾಗ ನಾವು ಇದ್ದಿದ್ರೆ ನಾವು ಮಾತಾಡಿರ್ತಾ ಇದ್ದೀವಿ ಅದ್ರ ಬಗ್ಗೆ. ನಾವು ಇಲ್ವಲ್ಲ, ನಾವು ಮಾತಾಡೋಕ್ಕಾಗಲ್ಲ ಸರ್. ಅದಕ್ಕೆ ನಾನು ಶುರು ಮಾಡಿದ ತಕ್ಷಣ ನಿಮ್ಗೆ ಅಂದೆ, ನಾನು 3ನೇ ದಿವಸ ನಿನ್ನ ಆಫೀಸ್ನಲ್ಲಿ ನಾನು ಭಾನುವಾರ ಮುಗೀತು, ಸೋಮವಾರ, ಮಂಗಳವಾರ, ಇದು ಬುಧವಾರ ನಾವು ಇಷ್ಟು ಮಾಡಿದ್ದೀವಿ. ಯಾವ ಕಮಿಟಿನೂ ಮಾಡಿಲ್ಲ ಇದು ಈ ಥರ. 3ನೇ ದಿವಸ ಅವ್ರ ಆಫೀಸ್ನಲ್ಲಿ ಯಾವ ಕಮಿಟಿನೂ ಮಾಡಿಲ್ಲ, ಯಾವ ಕಮಿಟಿನೂ ಹೋಗಿಲ್ಲ. CM ಮೀಟ್ ಮಾಡೋಕ್ಕೆ, DCMನ ಮೀಟ್ ಮಾಡೋಕ್ಕೆ ಯಾವ ಕಮಿಟಿನೂ ಬೆಂಗಳೂರಿಂದ ಬೆಳಗಾವಿ ತನಕ ಟ್ರಾವೆಲ್ ಮಾಡಿಲ್ಲ 3ನೇ ದಿವಸ ಆಫೀಸ್ನಲ್ಲಿ. ಅದು ಮುಗಿಸ್ಕೊಂಡು ಬೆಳಗಾವಿನಲ್ಲಿ ನೋಡಿ ನಿಮ್ಮ ಇದು ಸ್ಟ್ರಕ್ಚರ್ನ, ಆಮೇಲೆ ಹುಬ್ಳಿಗೆ ಬಂದಿದ್ದೀವಿ ನಾವು ತಿರ್ಗಾ ಬೆಳಗಾವಿಯಿಂದ ತೊಗೊಂಡೋಗ್ಬಿಡ್ಬೋದಾಯ್ತು ಫ್ಲೈಟ್ನ. ಯಾಕೆ ಹುಬ್ಳಿಗೆ ಬಂದ್ವಿ ನಾವು? ಸೊ ನಿಮ್ಗೆ ಇದರಲ್ಲಿ ಅರ್ಥ ಆಗಬೇಕು. ಈ ಒಂದು ಕಮಿಟಿನಲ್ಲಿ ಆ ಒಂದು ಯೋಚನೆ ಇದೆ, ಕ್ರಿಕೆಟ್ನ ಮುಂದೆ ತಗೊಂಡೋಗುವಂಥ ಒಂದು ಯೋಚನೆ ಇದೆ, ಒಳ್ಳೆ ಒಂದು ಪ್ರತಿಭೆಗೆ ನಾವು ಆಪರ್ಚುನಿಟಿ ಕೊಡೋವಂಥ ಒಂದು ಯೋಚನೆ ಇದೆ. ಇನ್ನೊಂದು ನಾವು ಇನ್ನೂ ಜಾಸ್ತಿ ಇದನ್ನ ಕ್ರಿಕೆಟ್ ಆಡ್ಸೋಣ ಅನ್ನೋ ಒಂದು ಯೋಚನೆ ಇದೆ, ಟೂರ್ನಮೆಂಟ್ಗಳು ಮಾಡೋವಂಥ ಒಂದು ಯೋಚನೆಗಳಿದೆ. ಇಲ್ಲಿ ನಾವು ಮಫಜಲ್ ಸೆಂಟರ್ಗಳಲ್ಲಿ ನಾವು BCCI ಮ್ಯಾಚ್ಗಳು ಆಡಿಸೋವಂಥ ಒಂದು ಯೋಚನೆ ಇದೆ.